ಬಾಸ್ ಟಿವಿ ವೀಕ್ಷಕರು ಮಂಜುನಾಥ ಭಟ್ ಗುರುಜಿ ಮಾಡೋ ನಮಸ್ಕಾರಗಳು. ಅಕ್ಟೋಬರ್ ಮಾಸವೇಶ ಮಕರ ರಾಶಿ. ಮಕರ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲ ಇದೆ ಅಂತ ಹೇಳ್ಬೇಕಾ ಇಲ್ವಾ ಅಂತ ಹೇಳ್ಬೇಕು ಗೊತ್ತಾಗೋದಿಲ್ಲ. ಆ ರಾಶಿಯಲ್ಲಿ ಧನಸ್ಥಾನದಲ್ಲಿ ರಾಹು ಇದ್ದಾನೆ. ಧನಸ್ಥಾನದಲ್ಲಿ ಅಂತಕ್ಕಂಥ ರಾಹು ದುಡ್ಡನ್ನು ಕೈಲಿ ನಿಲ್ಲಕ್ ಬಿಡೋದಿಲ್ಲ, ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಡ್ತಾನೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಸಾಲ ಮಾಡೋ ಹುಷಾರಾಗಿರ್ಬೇಕು, ಎಷ್ಟು ಬೇಕು ಅಷ್ಟೇ ಮಾಡಬೇಕು, ಹೆಚ್ಚು ಸಾಲ ಮಾಡಕ್ ಹೋಗ್ಬಾರ್ದು. ಯಾರ ಹತ್ರ ಮಾತುಕತೆ ಇಳಿಬಾರ್ದು. ಆರ್ಗ್ಯುಮೆಂಟ್ ವಾದ ವಿವಾದಗಳಿಗೆ ಇಳಿದ್ರೆ ಜಗಳ ಆಗ್ತದೆ, ಹುಷಾರಾಗಿರ್ಬೇಕು. ಜೊತೆಗೆ ದುಡ್ಡು ಚೆನ್ನಾಗಿ ಬರುತ್ತೆ, ದುಡ್ಡು ಚೆನ್ನಾಗಿ ಖಾಲಿ ಆಗತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಧನಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಅಸಮಾಧಾನ ಉಂಟು ಮಾಡ್ತಾನೆ. ಮತ್ತೆ ಸುರಿಟಿ ಹಾಕಕ್ ಹೋಗಬಾರ್ದು, ಗ್ಯಾರಂಟಿ ಕೊಡಕ್ ಹೋಗಬಾರ್ದು. ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ಗುರುವಿನ ವೀಕ್ಷಣೆ ಇದೆ, ಗುರು ದೃಷ್ಟಿ ಇರೋದ್ರಿಂದ ರಿಕವರಿ ಆಗತ್ತೆ. ಆದ್ರೆ ನಿಮಗೆ ಸುಮ್ಮನೆ ಅನವಶ್ಯಕ ದಾರಿ ಮೇಲೆ ಹೋಗೋದನ್ನ ಯಾಕೆ ಮೇಲೆ ಹಾಕೋತೀರಾ ಅಂತ ಚಿಂತನೆ ಇದೆ. ಗುರುವಿನ ಪೂರ್ಣ ದೃಷ್ಟಿ ಇದೆ, ಗುರು ದೃಷ್ಟಿ ತುಂಬಾ ಒಳ್ಳೆಯದು. ಆದ್ರೂ ಕೂಡ ಗುರು ನಿಮಗೆ ಶಿವಫಲವನ್ನು ಕೊಟ್ಟರು ಕೂಡ ಅದು ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ಡ್ ಆಗೋದಿಲ್ಲ. ಯಾಕೆಂತಂದ್ರೆ ಇರತಕ್ಕಂಥ ಸ್ಥಾನ ಕೂಡ ಅವನು ದುಸ್ಥಾನದಲ್ಲಿ ಇರೋದ್ರಿಂದ, ಆರನೇ ಮನೆ ರೋಗ ಸ್ಥಾನದಲ್ಲಿ ಇದ್ದು, ಆರನೇ ಮನೆಯಲ್ಲಿ ಇದ್ದು ನಿಮಗೆ ಧನಸ್ಥಾನ ನೋಡೋದ್ರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ, ದುಡ್ಡು ಎಷ್ಟು ಸಾಕಾಗಲ್ಲ, ಈ ತರ ಸಮಸ್ಯೆಗಳು, ಸಾಲಗಾರರಿಗೆ ಸಾಲ ಕೊಡಬೇಕು, ಈ ತರ ತೊಂದರೆಗಳು ಬರುವಂತ ಸಾಧ್ಯತೆ ಇದೆ. ಅಂತ ಈಗ ಆಗತ್ತೆ ಅಂತಲ್ಲ, ಸಾಧ್ಯತೆ ಇದೆ ಅಂತೇಳಿ ಅದಕ್ಕೆ ನಾವು ಪೂರ್ವಾಗ್ರಹ ಪೀಡಿತವಾಗಿ ನಾವು ಜಾಗ್ರತೆ ವಹಿಸಬೇಕು. ನಾವು ಅಡ್ವಾನ್ಸ್ ಆಗಿ ನಾವು ಯೋಚನೆ ಮಾಡಬೇಕು, ಅಡ್ವಾನ್ಸ್ ಆಗಿ ಜಾಗೃತರಾಗಿರ್ಬೇಕು. ನಾವೇನ್ ಜಾಸ್ತಿ ಜಾಗ್ರತೆ ಇರೋರಿಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಜಾಗ್ರತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಳ್ಮೆ ಕಳ್ಕೋಬಾರ್ದು. ಮತ್ತೆ ಮಾತನ್ನು ಸ್ವಲ್ಪ ಲಿಮಿಟ್ ಆಗಿ ಆಡಬೇಕು. ಜಾಸ್ತಿ ಮಾತಾಡೋಕೆ ಹೋದ್ರೆ ಸುಮ್ಮನೆ ಅನವಶ್ಯಕ ರಗಳೆಗಳಾಗ್ತದೆ. ಯಾಕೆಂದ್ರೆ ಟೈಮ್ ಸರಿಯಾಗಿದ್ರೆ ಎಲ್ಲ ಅನುಕೂಲ. ಮತ್ತೆ ಶನಿ ಕೂಡ ವಿಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ದು ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಅಲ್ಲದೆ ನಿಮ್ಮ ವಿಕ್ರಮ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಶನಿ ನಿಮಗೆ ವಕ್ರಾಗಿ ಬಂದರೂ ಕೂಡ ಬರೇ ಫಲವನ್ನು ಕೊಡ್ತಾನೆ. ವ್ಯವಹಾರದಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಯಾವುದೇ ನಿಮ್ಮ ಪಿತ್ರಾಯಿತ ಆಸ್ತಿ ಸಿಗಬೇಕು ಅಂದ್ರೆ ಸ್ವಲ್ಪ ನಿಧಾನ ಆಗತ್ತೆ, ಖಂಡಿತ ಸಿಕ್ಕೇ ಸಿಗತ್ತೆ, ನಿಮಗೆ ಎಲ್ಲೂ ಹೋಗೋದಿಲ್ಲ. ನೀವು ಸ್ವಂತ ಮನೆ, ಕಾರು, ಫ್ಲಾಟ್ ತೆಗೆದುಕೊಳ್ಳುವಂತ ಯೋಗ ಇದೆ, ಅದು ಕೂಡ ಮಾಡಬಹುದು. ಆದ್ರೆ ಸಾಲ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸಾಲವನ್ನ ಕಡಿಮೆ ಮಾಡಿ ನೀವು ಸ್ವಲ್ಪ ರಿಕ್ವೈರ್ಮೆಂಟ್ ಏನಿದೆ ಅಷ್ಟು ನೋಡ್ಕೊಂಡು ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಅರ್ಜೆಂಟ್ ಮಾಡ್ಕೊಳಕ್ ಹೋಗಬೇಡಿ. ನಿಮಗೆ ಒಳ್ಳೆ ಅವಕಾಶಗಳು ಬರುತ್ತೆ. ನಿಮ್ಗೆ ಕೆಲವು ಸಮಯ ಕಳೀಲಿ, ನೀವು ನೋಡ್ತಾ ಇರಿ. ನಿಮ್ಗೆ ಯಾವ ಒಳ್ಳೇದು ಬರುತ್ತೆ ನಾನು ಹೇಳ್ತೀನಿ. ಆ ಹೇಳೋ ಸಮಯದಲ್ಲಿ ನಿಮಗೆ ಕ್ಯಾಚ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಯಶಸ್ಸಾಗತ್ತೆ. ಎಲ್ಲ ರೀತಿಯ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ಸಿಗುವಂತ ಯೋಗ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಕೆಲವೊಂದಷ್ಟು ನಿಮಗೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಉದ್ಯೋಗ ಸಿಗುವಂತ ಯೋಗ ಇದೆ. ಕೆಲವು ಸೆಮಿ ಗವರ್ಮೆಂಟ್ ಅಂತ ಹೇಳ್ತೀವಿ, ಅರೆ ಸರ್ಕಾರಿ ಉದ್ಯೋಗಗಳು ಸಿಗುವಂತ ಯೋಗ ಇದೆ. ಹಾಗಂತ ನಿಮ್ಗೆ ಯಾವುದೇ ತೊಂದರೆ ಇದೆ ಅಂತಲ್ಲ, ತೊಂದರೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ತೊಂದರೆಗಳಿದ್ರೆ ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಎಲ್ಲ ನೆಗೆಟಿವ್ ಹೇಳ್ತೆ ಅಂತೆಲ್ಲ, ನೆಗೆಟಿವ್ ಮುಂದೆ ಬರ್ಬೋದು, ನಾವು ಈಗ ಪಾಸಿಟಿವ್ ಆಗಿರೋಣ ಅಂತ ಚಿಂತನೆ. ಹಾಗಾಗಿ ನಿಮ್ಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ, ಅದೇ ತೊಂದರೆ ಆಗೋದಿಲ್ಲ. ನಿಮ್ಗೆ ಒಂದೇ ತೊಂದರೆ ಇದ್ರೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಸಿಂಧೂರದಿಂದ ಅರ್ಚನೆ ಮಾಡಿ ನಿಮ್ಮ ಎಲ್ಲ ಕಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.